ವೆಲ್ಕಮ್ ಬ್ಯಾಕ್ ಟು ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಇನ್ನೊಂದು ಹೊಸ ಥರ ಡಿಶ್ಶು ಟ್ರೈ ಮಾಡ್ತಾಯಿದ್ದೀನಿ. ಅದನ್ನು ಟ್ರೈ ಮಾಡ್ಕೊಳ್ತಾನೆ ನಿಮಗೂ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬನ್ನಿ. ಸಿಂಪಲ್ಲು, ಏನು ಜಾಸ್ತಿ ಬೇಯಿಸೋದು, ತುಂಬ ಹೊತ್ತು ಬೇಯಿಸೋದು ಆ ಥರ ಏನೂ ಇಲ್ಲ. ಸಂಜೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಅದನ್ನು ಬನ್ನಿ ನನ್ನ ಜೊತೆ ನೀವು ನೋಡಿ, ನಾನು ಟ್ರೈ ಮಾಡ್ತೀನಿ ಹೇಗೆ ಅಂತ. ಚೆನ್ನಾಗಿ ಬಂದರೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಓಕೆ. ಆನಿಯನ್ನು, ಟೊಮೊಟೊ, ಸೌತೆಕಾಯಿನ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬಟರ್ ತೊಗೊಂಡಿದ್ದೀನಿ. ಪನ್ನೀರನ್ನ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. 4 ಬ್ರೆಡ್ ತೊಗೊಂಡಿದ್ದೀನಿ. ಹೆಸರು ಕಾಳು, ಕಡಲೆಕಾಳನ್ನ ನೆನೆಸಿ ಮೊಳಕೆ ಬಡಿಸಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಟಮರಿಂಡ್ ಸ್ವೀಟ್ ಸಾಸ್ನ ತೊಗೊಂಡಿದ್ದೀನಿ. ಟಮರಿಂಡ್ ಅಂದರೆ ಹುಣಸೆ ಹಣ್ಣಿಂದ ಮಾಡಿರೋ ಸಾಸು. ಇದನ್ನ ಮನೆಯಲ್ಲೇ ಮಾಡ್ಕೊಂಡಿದ್ದು. ನೆಕ್ಸ್ಟು ನಾನು ಪನ್ನೀರನ್ನ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಆಲಿವ್ ಆಯಿಲ್ ತೊಗೊಂಡಿದ್ದೀನಿ. ಪ್ಯಾನ್ ತೊಗೊಂಡು 1 ಟೇಬಲ್ ಸ್ಪೂನ್ ಚೆನ್ನಾಗಿ ಒರೆಸ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಲಿವ್ ಆಯಿಲ್ ಹಾಕ್ಕೊಂಡು ಬಿಸಿ ಮಾಡ್ತಾಯಿದ್ದೀನಿ. ಆಲಿವ್ ಆಯಿಲ್ನ ಪ್ಯಾನ್ ತುಂಬ ಹರಡಬೇಕು, ಆ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗಿದು ಪ್ಯಾನು ಬಿಸಿಯಾಗಿದೆ. ಇವಾಗ ಇದಕ್ಕೆ ಪನ್ನೀರ್ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಆ ಪನ್ನೀರನ್ನ ಹಾಕ್ಕೊಂಡು ಫ್ರೈ ಮಾಡಬೇಕು. ಇದು 2 ಸೈಡು ಬ್ರೌನ್ ಕಲರ್ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಬೇಕು. ತುಂಬ ಕರ್ಟೋಗಿಸ್ಬೇಡಿ, ನೋಡಿಕೊಂಡು 2 ಕಡೆ ಹೊರಳಿಸ್ಕೊಂಡು ಫ್ರೈ ಮಾಡಿ. ಕರ್ಟೋದ್ರೆ ಚೆನ್ನಾಗಿರಲ್ಲ. ತಿನ್ನಬೇಕಾದ್ರೆ ಅದೇ ಟೇಸ್ಟ್, ಕರ್ಟೋಗಿರೋ ಟೇಸ್ಟ್ ಬರುತ್ತೆ. ಹಾಗಾಗಿ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಬ್ರೌನ್ ಕಲರ್ ಬರ್ತಾ ಇದೆ. ಇನ್ನೊಂದು ಅದೇ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬರ್ತಾ ಇದೆ. ಇವಾಗ ಇದನ್ನು ಸೈಡಲ್ಲಿ ಇಟ್ಟು ಮತ್ತೆ ಉಳಿದಿರೋ ಇನ್ನೆರಡನ್ನ ಹಾಕ್ಕೊಂಡು ಅದನ್ನು ಅದೇ ಥರ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ, ಫಸ್ಟ್ ಟೈಮ್ ಫ್ರೈ ಮಾಡಿದ್ವಲ್ಲ ಅದೇ ಥರ ಫ್ರೈ ಮಾಡ್ಕೋಬೇಕು, ಆ ಕಡೆ ತಿರುಗಿಸ್ಕೊಂಡು. ಆಲಿವ್ ಆಯಿಲ್ ತುಂಬ ಹಾಕೋಕೆ ಹೋಗ್ಬಿಡಿ, ಯಾಕಂದರೆ ಆ ಕಡೆ ಎಲ್ಲ ಸಿಡಿದ್ಬಿಡುತ್ತೆ. ಸ್ವಲ್ಪ 1 ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ಕೊಳ್ಳಿ. ಆಲಿವ್ ಆಯಿಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಾರ್ಮಲ್ ಆಯಿಲ್ನೇ ಯೂಸ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನನ್ನ ಮನೇಲಿ ಆಲಿವ್ ಆಯಿಲ್ ಇರೋದ್ರಿಂದ ಆಲಿವ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಫ್ರೈ ಆಯಿತು, 2 ಫ್ರೈ ಆಯಿತು, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ಯಾಂಡ್ವಿಚ್ ಮಾಡೋ ಮೇಕರ್ ತೊಗೊಳ್ಬೇಕು. ಸ್ಯಾಂಡ್ವಿಚ್ ಮಾಡೋ ಮೇಕರ್ ಇಲ್ಲ ಅಂದರೆ ಓಕೆ, ಪರವಾಗಿಲ್ಲ, ನೀವು ತವಾ ಮೇಲೆ ಬೇಕಾದರೂ ಫ್ರೈ ಮಾಡ್ಕೋಬೋದು. ನನ್ನ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇತ್ತಲ್ವ, ಸೊ ಅದನ್ನೇ ತೊಗೊಂಡು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 2 ಸೈಡು ಬಟರ್ನ ಅಪ್ಲೈ ಮಾಡ್ಕೊಳ್ಬೇಕು. ಇವಾಗ 1 ಸೈಡ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಬಟರ್ ಅಂದರೆ ಬೆಣ್ಣೆ, ನಿಮ್ಮ ಮನೇಲಿ ಬೆಣ್ಣೆ ಇದ್ದರೂ ಓಕೆ, ಅದನ್ನ ತೊಗೊಂಡು ಅಪ್ಲೈ ಮಾಡ್ಕೊಳ್ಬೋದು. ಇವಾಗ 1 ಸೈಡ್ ಅಪ್ಲೈ ಮಾಡ್ಕೊಂಡಾಗಿದೆ, ಇನ್ನೊಂದು ಸೈಡ್ ಅಪ್ಲೈ ಮಾಡ್ತಾಯಿದ್ದೀನಿ. ಬಟರ್ನ ನೀವು ಅಪ್ಲೈ ಮಾಡಲೇಬೇಕು, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಬೇಗ ಕರ್ಟೋಗಿಬಿಡುತ್ತೆ, ಆಮೇಲೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಬಟರ್ನ ಅಪ್ಲೈ ಮಾಡ್ಕೋಬೇಕು. ಇವಾಗ ಅಪ್ಲೈ ಮಾಡಾದಮೇಲೆ ಒಂದು ಬ್ರೆಡ್ ಸ್ಲೈಸ್ ತೊಗೊಂಡು ಅದಕ್ಕೆ ನಾವು ಟಮರಿಂಡ್ ಸ್ವೀಟ್ ಸಾಸ್ ಇಟ್ಕೊಂಡಿದ್ನಲ್ಲ ಅದನ್ನು ಅಪ್ಲೈ ಮಾಡ್ಕೋಬೇಕು. ಇದಕ್ಕೆ ನೀವು ಪುದೀನ ಚಟ್ನಿ ಇದ್ರೂ ಹಚ್ಕೋಬೋದು, ಇಲ್ಲ ಅಂದ್ರೂ ಓಕೆ. ಹಚ್ಕೊಂಡು ಒಂದು ಸ್ಲೈಸ್ನ 1 ಸೈಡ್ ಇಡಬೇಕೀಗ. ಇಟ್ಟು ಅದಕ್ಕೆ ನೀವೇನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ರಲ್ವ, ಆ ತರಕಾರಿನೆಲ್ಲ ಒಂದೊಂದಾಗಿ ಇಟ್ಕೊಳ್ತಾ ಹೋಗಬೇಕು. ನೋಡಿ, ಆನಿಯನ್ ಇಡ್ತಾಯಿದ್ದೀನಿ. ನೀವು ಬೇಕಾದರೆ ತುರ್ಕೊಂಡು ಚೀಸು ಹಾಕ್ಕೊಳ್ಬೋದು. ನನ್ನ ಹತ್ರ ಚೀಸ್ ಖಾಲಿ ಆಗಿತ್ತು, ಹಂಗಾಗಿ ಚೀಸ್ ಹಾಕ್ಕೊಂಡಿಲ್ಲ. ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಹೇಳಿ ಈ ಥರ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಆನಿಯನ್ ಇಟ್ಟೆ ಮತ್ತು ಸೌತೆಕಾಯಿನೂ ಇಟ್ಟು, ಟೊಮೊಟೊ ಇಟ್ಟು, ಇವಾಗ
ನಾನು ನೆನೆಸಿ ಮೊಳಕೆ ಬರಿಸಿಟ್ಕೊಂಡಿದ್ನಲ್ವ ಕಾಳನ್ನ, ಆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇದರಿಂದ ಪ್ರೋಟೀನು ಸಿಗುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ನೀವು ಕಾಳು ಓಕೆ ಹಾಕ್ಕೊಂಡ್ರು ಓಕೆ, ಹಾಕದೇ ಇರೋ ಥರನೇ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇವಾಗ ಹಾಕಿರೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಕಾಳು ಹಾಕಿದ್ಮೇಲೆ ಅದ್ರ ಮೇಲೆ ನೀವು ಪನ್ನೀರ್ ಫ್ರೈ ಮಾಡಿಟ್ಕೊಂಡಿದ್ರಲ್ವ, ಆ ಪನ್ನೀರನ್ನ ಹಾಕಬೇಕು. ಆಮೇಲೆ ಇನ್ನೊಂದು ಸ್ಲೈಸ್ ಬ್ರೆಡ್ ತೊಗೊಂಡು ಅದಕ್ಕೆ ಮತ್ತೆ ಟಮರಿನ್ ಸ್ವೀಟ್ ಸಾಸ್ನ ಅಪ್ಲೈ ಮಾಡ್ಕೊಳ್ಬೇಕು ಸುತ್ತ. ನೋಡಿ ಇವಾಗ ಅಪ್ಲೈ ಮಾಡ್ಕೊಂಡಾಗಿದೆ. ಇದನ್ನು ನಾನು ಸ್ಯಾಂಡ್ವಿಚ್ ಮೇಲೆ ಇನ್ನೊಂದು ಮೇಲ್ಭಾಗದಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಸ್ಯಾಂಡ್ವಿಚ್ ಮೇಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಅದಕ್ಕೆ ಒಂದು ಲಾಕ್ ಇರುತ್ತೆ, ಲಾಕ್ನ ಹಾಕಬೇಕು. ಹಾಕಿ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಅದನ್ನು 2 ಕಡೆ ತಿರುಗಿಸ್ಕೊಳ್ತಾ ಬೇಯಿಸಬೇಕು. ಫ್ಲೇಮ್ ತುಂಬ ದೊಡ್ಡಕ್ಕೆ ಇಟ್ಕೊಳ್ಬೇಡಿ, ಯಾಕಂದರೆ ಒಳಗಡೆ ಹೊತ್ತೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ಲಿಮ್ಮಲ್ಲೇ ಇರಲಿ. ನಿಮಗೆ ಒಳಗಡೆ ಹೆಂಗಿದೆಯಪ್ಪ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಲಾಕ್ ಓಪನ್ ಮಾಡ್ಕೊಂಡು ನೋಡ್ಕೊಳ್ಬೋದು ಹೆಂಗೆ ಬಂದಿದೆ ಅಂತ ಹೇಳಿ. ನಾನು ಮಾಡಿ ತೋರಿಸ್ತೀನಿ ನೋಡಿ. ಲಾಕ್ ಓಪನ್ ಮಾಡಿ ನೋಡಿ, ಚೆನ್ನಾಗಿ ಫ್ರೈ ಆಗಿ ಬೆಂದಿದೆ ಸ್ಯಾಂಡ್ವಿಚ್ಚು. ನೋಡಿ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಬೇಕಾದರೆ ಇದನ್ನು ಹಾಫ್ ಕಟ್ ಮಾಡಿನೂ ತಿನ್ಬೋದು, ಇಲ್ಲ ಹಾಗೇನಾದರೂ ತಿನ್ಬೋದು. ಒಳಗಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಟೊಮೊಟೊ ಮತ್ತು ವೆಜಿಟೇಬಲ್ಸ್ ಎಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಫಸ್ಟು ಈ ನೆನೆಸಿರೋ ಕಾಳುಗಳನ್ನೆಲ್ಲ ಹಾಕಿ ಮಾಡ್ಕೊಂಡಿರೋ ಫಸ್ಟ್ ಟೈಮು ತುಂಬ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.